ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓನ್ಲಿ ಫಾರ್ ಲವ್ 15ನೇ ಎಪಿಸೋಡ್ ಆರಂಭದಲ್ಲಿ ಶಿಯಾನ್ ಹೇಳ್ತಾನೆ, ಬ್ರೂಸ್ನ ನಿಯಾನ್ ಟೆಕ್ನಾಲಜಿಗೆ ಜಾಯಿನ್ ಮಾಡೋದಕ್ಕೆ ತುಂಬಾನೇ ಅಮೌಂಟನ್ನ ಇನ್ವೆಸ್ಟ್ ಮಾಡಿದ್ದೀನಿ. ಬ್ರೂಸ್ ಹೊರಟೋದ್ಮೇಲೆ ನಾನು ಯಾವುದೇ ತಯಾರಿ ಕೂಡ ಮಾಡ್ಕೊಂಡಿಲ್ಲ. ನಾನು ಫೇಲ್ ಆಗ್ಬಿಟ್ಟೆ. ನಾನು ಅನ್ಕೊಂಡಿರ್ಲಿಲ್ಲ ನನಗಿಂತ ಇಂಟೆಲಿಜೆಂಟ್ ಪವರ್ಫುಲ್ ವ್ಯಕ್ತಿಗಳಿದ್ದಾರೆ ಅಂತ. ಆಗ ಶೋಯಿ ಅವನ ಕೈ ಇಟ್ಕೊಂಡು ಹೇಳ್ತಾಳೆ, ನೀನು ಇನ್ವೆಸ್ಟರ್, ಇದ್ರಲ್ಲಿ ನೀನ್ ತಪ್ಪೇನಿಲ್ಲ. ಬ್ರೂಸ್ ಹೊರಟೋಗಿದ್ದಾರೆ, ಇದರಿಂದ ಲಿಯಾನ್ ಟೆಕ್ನಾಲಜಿಗೆ ಪ್ರಾಬ್ಲಮ್. ಆಗ ಶಿಯಾನ್ ಹೇಳ್ತಾನೆ, ಚಂಕಾಂಗೋ ಕೂಡ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಆಗ ಶೋಯಿ ಹೇಳ್ತಾಳೆ, ನಾನ್ ನಿಮ್ಗೊಂದ್ ಸೀಕ್ರೆಟ್ ಹೇಳ್ತೀನಿ. ಫೈನಲ್ ಆರ್ಟಿಕಲ್ ಗಾಗಿ ಬೆಳಿಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡಿದೆ, ಆದ್ರೆ ಆರ್ಟಿಕಲ್ ಪಬ್ಲಿಷ್ ಆಗ್ಲಿಲ್ಲ. ಆಗ ನಾನು ತುಂಬಾನೇ ಯೋಚನೆ ಮಾಡಿದೆ, ನಾನು ಜರ್ನಲಿಸ್ಟ್ ಆಗ್ತೀನೋ ಇಲ್ವೋ ಅಂತ. ಆದ್ರೆ ನಾನು ನನಗೆ ನಾನೇ ಹೇಳ್ಕೊಂಡೆ ಮತ್ತೊಂದು ಆರ್ಟಿಕಲ್ ಬರಿಬೇಕು ಅಂತ. ಆದ್ರೆ ಕೊನೆಗೆ ಏನಾಯ್ತು, ಫ್ರಂಟ್ ಫೇಸ್ ನಲ್ಲಿ ಮ್ಯಾಗಝಿನ್ ಸಿಕ್ತು. ಶಿಯಾನ್ನ ಕೇಳ್ತಾಳೆ, ಯಾರು ಫೇಲ್ ಆಯ್ತಾರೋ ಅವರು ಮತ್ತೆ ಗೆಲ್ಲೋದಿಕ್ಕಾಗೋದೇ ಇಲ್ವಾ. ಆಗ ಶಿಯಾನ್ ಅವಳಿಗೆ ಏನನ್ನೋ ಹೇಳ್ಬೇಕು ಅಂತ ಹೋಗ್ತಾನೆ, ಆದ್ರೆ ಶೂಯಿ ಅವನನ್ನ ಮಾತಾಡೋದಿಕ್ಕೆ ಬಿಡೋದೇ ಇಲ್ಲ. ನಿನ್ ಮೇಲೆ ನೀನು ನಂಬಿಕೆ ಇಡು ಅಂತ ಹೇಳ್ತಾಳೆ. ಶಿಯಾನ್ ಮತ್ತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾನೆ, ಆದ್ರೆ ಶೂಯಿ ಅವನಿಗೆ ಮಾತಾಡೋದಿಕ್ಕೆ ಅವಕಾಶನೇ ಕೊಡ್ತಿರಲ್ಲ. ನಾನು ಯಾವಾಗ್ಲೂ ನಿನ್ ಜೊತೆಲೆ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನೀನ್ ಸ್ವಲ್ಪ ಮಾತಾಡೋದನ್ನ ಕಡಿಮೆ ಮಾಡು. ಆಗ ಶೂಯಿ ಹೇಳ್ತಾಳೆ, ನೀನು ಏನ್ ಯೋಚನೆ ಮಾಡಿದ್ಯಾ ಹೇಳು ಅಂತ ಕೇಳ್ತಾಳೆ. ಆದ್ರೆ ಶಿಯಾನ್ ಶೂಯಿಗೆ ಕಿಸ್ ಮಾಡ್ತಾನೆ. ನೆಕ್ಸ್ಟ್ ಡೇ ಶಿಯಾನ್ ಆಫೀಸಿಗೆ ಬರ್ತಾನೆ. ಕಾಲ್ ಮಾಡಿ ಹೇಳ್ತಾನೆ, ಬ್ರೂಸ್ ನಮ್ ಜೊತೆ ಯಾವತ್ತೂ ಕೂಡ ವರ್ಕ್ ಮಾಡೋದಕ್ಕೆ ರೆಡಿ ಇಲ್ಲ. ಆಗ ಶಿಯಾನ್ ಹೇಳ್ತಾನೆ, ಇದಕ್ಕೆ ಬೇರೆ ದಾರಿನ ಹುಡುಕ್ತೀನಿ, ನೀನು ಚಿಂಕಾಂಗ್ ಜೊತೆ ಇದ್ರ ಬಗ್ಗೆ ಮಾತಾಡು. ಮತ್ತೊಂದ್ ಕಡೆ ಶೂಯಿಗೆ ಶಿಯಾನ್ ಇಂದ ಗುಡ್ ಮಾರ್ನಿಂಗ್ ಮೆಸೇಜ್ ಬರುತ್ತೆ. ಶೂಯಿ ಕೂಡ ಶಿಯಾನ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಿಯಾನ್ ಕಂಪ್ನಿಲಿ ಈಗ ಏನ್ ನಡೀತಿರ್ಬೋದು, ಅದೇ ಸಮಯಕ್ಕೆ ಜಿಯು ಇಂದ ಶೂಯಿಗೆ ಕಾಲ್ ಬರುತ್ತೆ. ಆಗಳಿಗೆ ನೆನಪಾಗುತ್ತೆ, ಇವತ್ತು ಜಿಯು ಯು ಜೊತೆ ಹಾರ್ಟಿಗೆ ಹೋಗ್ಬೇಕಿತ್ತು ಅಂತ ಯೋಚನೆ ಮಾಡ್ತಾ ಕಾಲ್ ರಿಸೀವ್ ಮಾಡ್ತಾಳೆ. ಆಗ ಜಿಯು ಹೇಳ್ತಾಳೆ, ನಾನ್ ರೆಡಿಯಾಗಿದ್ದೀನಿ, ನಿಮ್ಮನ್ನ ಪಿಕ್ ಮಾಡೋದಿಕ್ಕೆ ಬರಲ್ಲ. ಆದ್ರೆ ಶೂಯಿ ಅವಳನ್ನ ಬರದ್ ಬೇಡ ಅಂತ ಹೇಳಿ ಶಿಯಾನ್ಗೆ ಎಲ್ಲಾ ವಿಷಯನೂ ಮೆಸೇಜ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಹೇಗಾದ್ರೂ ಮಾಡಿ ಶಿಯಾನ್ ಹತ್ರ ಹೋಗೋದಿಕ್ಕೆ ಯಾವ್ದಾದ್ರೂ ಒಂದು ದಾರಿನ ಹುಡುಕ್ಬೇಕು ಅಂತ ಯೋಚನೆ ಮಾಡಿ ಜಿಯು ಶೂಯಿ ಇಬ್ರು ಕೂಡ ಆರ್ಟ್ ಎಕ್ಸಿಬಿಷನ್ ಹತ್ರ ಬರ್ತಾರೆ. ಆಗ್ಲೇ ಯು ಬಂದು ಅವರಿಗಾಗಿ ಕಾಯ್ತಿರ್ತಾರೆ. 3 ಜನನು ಆರ್ಟ್ ಎಕ್ಸಿಬಿಷನ್ ಒಳಗಡೆ ಬರ್ತಾರೆ. ಅಲ್ಲಿದ್ದ ಪೇಂಟಿಂಗ್ಸ್ ನೆಲ್ಲ ನೋಡ್ತಿರ್ತಾರೆ. ಜಿಯುಗೆ ಅಲ್ಲಿನ ಪೇಂಟಿಂಗ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ. ಶೂಯಿ ಪ್ರೊಫೆಸರ್ ಯು ಜೊತೆ ಅದನ್ನ ಶೇರ್ ಮಾಡ್ಕೋತಿರ್ತಾಳೆ. ಆಗ ಶೂಯಿ ಹೇಳ್ತಾಳೆ, ಆರ್ಟ್ ಬಗ್ಗೆ ನಿನ್ಗೆ ಒಳ್ಳೆ ನಾಲೆಡ್ಜ್ ಇದೆ. ಆಗ ಜಿಯು ಹೇಳ್ತಾಳೆ, ಸ್ವಲ್ಪ ದಿವಸದಿಂದ ಇದ್ರ ಬಗ್ಗೆ ನಾನು ಓದಿದ್ದೆ. ಇದ್ರಿಂದ ಅವಳು ತುಂಬಾನೇ ಖುಷಿಯಾಗಿರ್ತಾಳೆ, ಯಾಕಂದ್ರೆ ಈ ರೀತಿಯಾದ್ರೂ ಪ್ರೊಫೆಸರ್ ಯುನ ಇಂಪ್ರೆಸ್ ಮಾಡಬಹುದು ಅಂತ. ಜಿಯು ಪ್ರೊಫೆಸರ್ ಯು ಜೊತೆ ನಿಂತ್ಕೊಂಡು ಪೇಂಟಿಂಗ್ಸ್ ನ ನೋಡ್ತಿರ್ಬೇಕಾದ್ರೆ ಶೂಯಿಗೆ ಅವ್ರ ಅಮ್ಮನಿಂದ ಮೆಸೇಜ್ ಬರುತ್ತೆ. ಅಲ್ಲಿನ ಪೇಂಟಿಂಗ್ಸ್ ಬಗ್ಗೆ ಕೇಳ್ತಿರ್ತಾರೆ. ಆಗ ಶೂಯಿ ಜಿಯು ಹತ್ರ ಬಂದು ಒಂದು ಫೋಟೋನ ತೋರಿಸ್ತಾರೆ. ಆಗ ಜಿಯು ಕೇಳ್ತಾಳೆ, ಇದು ಯಾರ್ ಫೋಟೋ? ಆಗ ಶೂಯಿ ಹೇಳ್ತಾಳೆ, ಇದು ಪ್ರೊಫೆಸರ್ ಯು ಅಮ್ಮನ ಫೋಟೋ. ಜಿಯು ಪೇಂಟಿಂಗ್ಸ್ ಬಗ್ಗೆ ಯು ಹತ್ರ ಹೇಳ್ತಿರ್ತಾಳೆ. ಆದ್ರೆ ಆ ಪೇಂಟಿಂಗ್ಸ್ ನೆಲ್ಲಾನು ಪ್ರೊಫೆಸರ್ ಯು ಅಮ್ಮನೇ ಬಿಡಿಸಿರ್ತಾರೆ. ಅದನ್ನ ಕೇಳಿ ಜಿಯುಗೆ ತುಂಬಾನೇ ಎಂಬ್ಯಾರೆನ್ಸ್ಮೆಂಟ್ ಫೀಲ್ ಆಗುತ್ತೆ. ಆಗ ಶೂಯಿ ಹೇಳ್ತಾಳೆ, ಯುಗೆ ಹಾರ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದೆ. ಅದನ್ನ ಕೇಳಿ ಜಿಯುಗೆ ಮತ್ತಷ್ಟು ಮುಜುಗರ ಅನ್ಸುತ್ತೆ, ಯಾಕಂದ್ರೆ ಎಲ್ಲಾ ಪೇಂಟಿಂಗ್ಸ್ ಇನ್ಫಾರ್ಮೇಶನ್ ಮಿಕ್ಸ್ ಮಾಡಿ ಹೇಳಿರ್ತಾಳೆ. ಪ್ರೊಫೆಸರ್ ಯುನ ಇಂಪ್ರೆಸ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಮತ್ತೊಂದ್ ಕಡೆ ಬಾಯ್ ಯೋಗ ಮಾಡ್ತಾ ಗುಹಾನ್ ವೀಲ್ ಚಾಟ್ ನ ಚೆಕ್ ಮಾಡ್ತಾಳೆ. ಆದ್ರೆ ಅವನು ಯಾವುದೇ ಮೆಸೇಜ್ ಅನ್ನು ಕೂಡ ಮಾಡಿರೋದಿಲ್ಲ. ಮತ್ತೊಂದ್ ಕಡೆ ಗುಹಾನ್ ಕಾರ್ ರೇಸ್ಗೆ ಅಂತ ಅವನ್ ಫ್ರೆಂಡ್ಸ್ ಜೊತೆ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ನೀನು ಫಸ್ಟ್ ಬಂದಿದ್ಯಾ, ನೀ ನಮ್ಮನ್ನ ಡ್ರಿಂಕ್ ಮಾಡೋದಿಕ್ಕೆ ಕರ್ಕೊಂಡೋಗ್ಬೇಕು. ಆಗ ಗುಹಾನ್ ಹೇಳ್ತಾನೆ, ನಾನಿವತ್ತು ನಿಮ್ ಜೊತೆ ಬರೋದಿಕ್ಕಾಗಲ್ಲ ಅಂತ ಹೇಳಿ ಫೋನ್ ನ ನೋಡ್ತಿರ್ತಾನೆ. ಮತ್ತೊಂದ್ ಕಡೆ ಶೂಯಿ ಯುಗೆ ಹೇಳ್ತಾಳೆ, ನಾನು ಓವರ್ ಟೈಮ್ ಕೆಲಸ ಮಾಡೋದಿಕ್ಕೆ ಹೋಗ್ಬೇಕು. ಆಗ ಯು ಹೇಳ್ತಾನೆ, ಪರವಾಗಿಲ್ಲ, ನಾನ್ ನಿನ್ನ ಡ್ರಾಪ್ ಮಾಡ್ತೀನಿ. ಆಗ ಶೂಯಿ ಹೇಳ್ತಾಳೆ, ಅದ್ರ ಅವಶ್ಯಕತೆ ಇಲ್ಲ, ನಾನೊಬ್ಳೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಪ್ರೊಫೆಸರ್ ಯು ಟೈಮ್ ನೋಡ್ತಿರ್ಬೇಕಾದ್ರೆ ಜಿಯು ಅವ್ಳ ಫೋನ್ ತೋರಿಸಿ, ನಾನು ಮೂವಿ ನೋಡೋದಿಕ್ಕೆ 2 ಟಿಕೆಟ್ ನ ಬುಕ್ ಮಾಡಿದ್ದೀನಿ, ನೀವು ನನ್ನ ಜೊತೆ ಮೂವಿ ನೋಡೋದಿಕ್ಕೆ ಬರ್ತೀರಾ? ಆಗ ಯು ಹೇಳ್ತಾನೆ, ನೀನು 3 ಟಿಕೆಟ್ ನ ಬುಕ್ ಮಾಡಬೇಕಿತ್ತು. ಆಗ ಜಿಯುಗೆ ಮತ್ತೆ ಮುಜುಗರ ಅನ್ಸುತ್ತೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ಆಗ ಯು ಹೇಳ್ತಾನೆ, ನಾನು ಫ್ರೀ ಆಗಿದ್ದೀನಿ, ನಿನ್ ಜೊತೆ ಮೂವಿ ನೋಡೋದಕ್ಕೆ ಬರ್ತೀನಿ. ಅವನ್ ಮಾತು ಕೇಳಿ ಜಿಯುಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಜಿಯು ವೀಲ್ ಚಾಟ್ ನ ಚೆಕ್ ಮಾಡ್ತಾನೆ. ಅದರಲ್ಲಿ ಆರ್ಟ್ ಎಕ್ಸಿಬಿಷನ್ ಪಿಕ್ಚರ್ಸ್ ಇರುತ್ತೆ. ಅದನ್ನ ನೋಡಿ ಜಿಯುನ ಕೇಳ್ತಾನೆ, ನೀನು ಎಕ್ಸಿಬಿಷನ್ಗೆ ಯಾರ ಜೊತೆ
ಜೊತೆ ಹೋಗಿದ್ಯಾ? ಆಗ ಜಿಯು ರಿಪ್ಲೈ ಮಾಡ್ತಾಳೆ, ನಾನು ಶೂಯಿ ಅವ್ರ ಫ್ರೆಂಡ್ ಜೊತೆ ಎಕ್ಸಿಬಿಷನ್ ನೋಡೋದಕ್ಕೆ ಅಂತ ಬಂದಿದ್ದೀನಿ. ಆಗ ಶಿಯಾನ್ ಕೇಳ್ತಾನೆ, ಯಾವ ಫ್ರೆಂಡ್ ಜೊತೆ? ಆಗ ಜಿಯು ಹೇಳ್ತಾಳೆ, ಹಿಂದೆ ಒಂದ್ಸಾರಿ ಶೂಯಿ ಬ್ಲೈಂಡೆಡ್ಗೆ ಅಂತ ಹೋಗಿದ್ರಲ್ವಾ, ಅದೇ ಫ್ರೆಂಡ್ ಜೊತೆ. ಜಿಯು ಮಾಡಿದ ಮೆಸೇಜ್ ನ ಓದಿ ಶಿಯಾನ್ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ಶೂಯಿ ಕಂಪ್ನಿ ಹತ್ರ ಬಂದು ಶಿಯಾನ್ಗೆ ಮೆಸೇಜ್ ಮಾಡ್ತಾಳೆ, ನಾನು ಕಂಪ್ನಿ ಹತ್ರ ಬಂದಿದ್ದೀನಿ. ಆಗ ಶಿಯಾನ್ ರಿಪ್ಲೈ ಮಾಡ್ತಾನೆ, ನೀನು 8ನೇ ಫ್ಲೋರ್ಗೆ ಹೋಗಿ ಜಿಯಾಂಗ್ ಝೂನ್ ಹತ್ರ ಇನ್ಫಾರ್ಮೇಶನ್ ತಗೊಂಡ್ ಬಾ. ಶೂಯಿ ಆ ಮೆಸೇಜ್ ನ ನೋಡಿ, ನೀವ್ ನನ್ನ ಅಸಿಸ್ಟೆಂಟ್ ತರ ಯಾಕೆ ಟ್ರೀಟ್ ಮಾಡ್ತಿದ್ದೀರಾ ಅಂತ ಹೇಳಿ ಲಿಫ್ಟ್ ಹತ್ರ ಬರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಚಿಂದ್ಲಿ ಕೂಡ ಬರ್ತಾಳೆ. ಶೂಯಿನ ಅಲ್ಲಿ ನೋಡಿ ಚಿಂದ್ಲಿಗೆ ತುಂಬಾನೇ ಕೋಪ ಬರುತ್ತೆ. ಲಾಸ್ಟ್ ಟೈಮ್ ಅವಳ ಮ್ಯಾನೇಜರ್ ಶೂಯಿ ವಿಷಯಕ್ಕೆ ಚಿಂದ್ಲಿಗೆ ವಾರ್ನಿಂಗ್ ಮಾಡಿರ್ತಾರೆ. ಚಿಂದ್ಲಿ ಶೂಯಿನ ಭಯ ಪಡಿಸೋದಿಕ್ಕೆ ನೋಡ್ತಾಳೆ, ಆದ್ರೆ ಶೂಯಿ ಅವಳ ಮಾತ್ಗೆ ಭಯ ಪಡೋದಿಲ್ಲ. ನೆಕ್ಸ್ಟ್ ಶೂಯಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ಬರ್ತಾಳೆ. ಅಲ್ಲಿದ್ದ ಫೈಲ್ಸ್ ನ ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಅಲ್ಲಿ ತುಂಬಾನೇ ಫೈಲ್ಸ್ ಇರುತ್ತೆ. ಮತ್ತೊಂದ್ ಕಡೆ ಜಿಯು ಯು ಇಬ್ರು ಕೂಡ ಜೊತೆಲಿ ಮೂವಿ ನೋಡೋದಿಕ್ಕೆ ಅಂತ ಬಂದಿರ್ತಾರೆ. ಜಿಯು ಮಲ್ಕೋತಿರೋ ಹಾಗೆ ಆಕ್ಟ್ ಮಾಡ್ತಾ ಯು ಎಗ್ಲು ಮೇಲೆ ತಲೆ ಇಡೋದಿಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯಕ್ಕೆ ಯುಗೆ ಮೆಸೇಜ್ ಬರುತ್ತೆ. ಅವಳು ಸುಮ್ನೆ ಕೂತ್ಕೋತಾಳೆ. ಮತ್ತೊಂದ್ ಸಾರಿ ಯು ಎಗ್ಲು ಮೇಲೆ ಮಲ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯಕ್ಕೆ ಯು ವಾಟರ್ ಬಾಟ್ಲು ತಗೊಳ್ಳೋದಿಕ್ಕೆ ಅಂತ ಹೋಗ್ತಾರೆ. ಯು ಹಣೆಗೆ ಜೋರಾಗಿ ಗುದ್ಕೊಂಡ್ಬಿಡ್ತಾಳೆ. ಆಗ ಪ್ರೊಫೆಸರ್ ಯು ಕೇಳ್ತಾರೆ, ನಿನ್ಗೆ ನಿದ್ದೆ ಬರ್ತಿದ್ಯಾ? ಆಗ ಜಿಯು ಹೇಳ್ತಾಳೆ, ಸ್ವಲ್ಪ ಬರ್ತಿದೆ. ಆಗ ಯು ಹೇಳ್ತಾನೆ, ಆಗಿದ್ರೆ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಯು ಮಾತ್ ಕೇಳಿ ಜಿಯು ಶಾಕ್ ಆಗ್ತಾಳೆ. ಯಾಕಂದ್ರೆ ಅವಳು ಆ ಉತ್ತರನ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಮತ್ತೊಂದ್ ಕಡೆ ಶೂಯಿ ಎಲ್ಲಾ ಫೈಲ್ಸ್ ನ ತಗೊಂಡು ಶಿಯಾನ್ ಕ್ಯಾಬಿನ್ ಗೆ ಬರ್ತಾಳೆ. ಶಿಯಾನ್ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ. ಶೂಯಿ ಕುತ್ಕೊಂಡು ಫೈಲ್ ನೋಡ್ತಿರ್ತಾಳೆ. ಶಿಯಾನ್ ಶೂಯಿನ ನೋಡಿ ಕೇಳ್ತಾನೆ, ಈ ಡ್ರೆಸ್ಸು ನಿನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ರೆಡಿಯಾಗಿ ಎಲ್ಲೋಗಿದ್ದೆ ಅಂತ ಕೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನಾನು ನಿಮ್ಗಾಗಿ ರೆಡಿಯಾಗಿ ಬಂದಿದ್ದೀನಿ. ಆಗ ಶಿಯಾನ್ ಅವಳ ಮಾತ್ಗೆ ಏನನ್ನು ಕೂಡ ಉತ್ತರ ಕೊಡೋದಿಲ್ಲ. ನಿನ್ಗೆ ಹೊಟ್ಟೆ ಹಸುವಾಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ಶೂಯಿ ಇಲ್ಲ ಅಂತ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ಮತ್ತೆ ಕಾರೀತಿ ನೋಡ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ನೀವು ನನ್ನನ್ನ ನೋಡಿದ್ರೆ ತಾನೇ ಗೊತ್ತಾಗೋದು ನಾನು ನಿಮ್ಮನ್ನ ನೋಡ್ತಿದ್ದೀನಿ ಅಂತ. ಅವಳ ಮಾತು ಕೇಳಿ ಶಿಯಾನ್ ಸುಮ್ಮನೆ ಫೈಲ್ ನೋಡ್ತಾ ಕೂತ್ಕೋತಾನೆ. ಆಗ ಶೂಯಿ ಹೇಳ್ತಾಳೆ, ಲಾಸ್ಟ್ ಟೈಮ್ ನಿಮ್ ನೀಸ್ ಬಗ್ಗೆ ಹೇಳಿದ್ರಿ, ಅವಳು ಲೈಫಲ್ಲಿ ಆರಾಮಾಗಿರ್ಬೇಕು, ಯಾವುದೇ ಕೆಲಸ ಕೂಡ ಮಾಡಲ್ಲ ಅನ್ಸುತ್ತೆ. ಆಗ ಶಿಯಾನ್ ಹೇಳ್ತಾನೆ, ನಿನ್ಗೆ ಯಾರು ಹೇಳಿದ್ದು ಅವಳು ಕೆಲಸ ಮಾಡಲ್ಲ ಅಂತ? ಆಗ ಶೂಯಿ ಕೇಳ್ತಾಳೆ, ಆಗಿದ್ರೆ ನಿಮ್ ಜೊತೆ ಫ್ಯಾಮಿಲಿ ಬಿಸ್ನೆಸ್ ನ ನೋಡ್ಕೋತಿದ್ದಾಳ? ಆಗ ಶಿಯಾನ್ ಹೇಳ್ತಾನೆ, ಅವಳಿಗಿನ್ನು ಅಷ್ಟು ಧೈರ್ಯ ಇಲ್ಲ. ಆಗ ಶೂಯಿ ಹೇಳ್ತಾಳೆ, ನಿಮ್ಗೆ ಟೀಚ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅವಳ ಮಾತು ಕೇಳಿ ಶಿಯಾನ್ ಅವಳ ಪಕ್ಕ ಬಂದು ಕೂತ್ಕೊಂಡು ಅವಳನ್ನ ರೇಗ್ಸೋದಕ್ಕೆ ಶುರು ಮಾಡ್ತಾನೆ. ಆಗ ಶೂಯಿ ಹೇಳ್ತಾಳೆ, ನಾನು ಇಲ್ಲಿಗೆ ಬಂದು ಓವರ್ ಟೈಮ್ ಕೆಲಸ ಮಾಡ್ಬೇಕಾ? ಆಗ ಶಿಯಾನ್ ನನ್ಗೆ ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳ್ತಾರೆ. ಆಗ ಶೂಯಿ ಆಫೀಸಲ್ಲೇ ಊಟ ಮಾಡೋ ಐಡಿಯಾ ಇದೆಯಾ? ಆಗ ಶಿಯಾನ್ ಅವಳನ್ನ ನೋಡ್ತಾ ಹೇಳ್ತಾನೆ, ಎಲ್ಲಾ ಫೈಲ್ನು ಸೈಡಲ್ಲಿ ಇಡು, ನಾವು ಊಟ ಮಾಡೋದಿಕ್ಕೆ ಹೋಗೋಣ. ಆಗ ಶೂಯಿ ಶಿಯಾನ್ ನ ನೋಡ್ತಾ ಕೂತಿರ್ಬೇಕಾದ್ರೆ ಶಿಯಾನ್ ಹೇಳ್ತಾನೆ, ನಿಮ್ ಕಂಪ್ನಿಲಿ ಊಟ ಮಾಡೋ ಹಾಗಿಲ್ವಾ? ಆಗ ಶೂಯಿ ಹೇಳ್ತಾಳೆ, ನಮ್ ಕಂಪ್ನಿನಲ್ಲಿ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಊಟ ಮಾಡೋ ಹಾಗಿಲ್ಲ. ಅವಳ ಮಾತು ಕೇಳಿ ಶಿಯಾನ್ ನಗ್ತಿರ್ತಾನೆ. ಅದೇ ಸಮಯಕ್ಕೆ ಶೂಯಿಗಾಗಿ ಅಲ್ಲಿಗೆ ಊಟ ತಗೊಂಡ್ ಬರ್ತಾರೆ. ಆಗ ಶಿಯಾನ್ ಹೇಳ್ತಾನೆ, ನನ್ಗೀಗ ಮೀಟಿಂಗ್ ಇದೆ, ನೀನು ಸ್ವಲ್ಪ ಸಮಯ ಇಲ್ಲೇ ಇರಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಶಿಯಾನ್ ಹೋಗ್ತಿದ್ದಾಗೆ ಶೂಯಿ ಬಾಯ್ಗೆ ಮೆಸೇಜ್ ಮಾಡ್ತಾಳೆ. ಅಷ್ಟರಲ್ಲಿ ಗುಹಾನಿಂದ ಬಾಯ್ಗೆ ಮೆಸೇಜ್ ಬರುತ್ತೆ. ಅವಳನ್ನ ಮೀಟ್ ಮಾಡೋದಿಕ್ಕೆ ಕೇಳ್ತಾನೆ. ಆದ್ರೆ ಬಾಯ್ ಅವನ್ ಮೆಸೇಜ್ ನ ಇಗ್ನೋರ್ ಮಾಡ್ತಾ ಶೂಯಿಗೆ ಮೆಸೇಜ್ ಮಾಡ್ತಾಳೆ, ಏನಾಯ್ತು? ಆಗ ಶೂಯಿ ಹೇಳ್ತಾಳೆ, ನಾನು ಅನ್ಕೊಂಡಾಗೆ ಏನೂ ನಡೀತಿಲ್ಲ. ಆಗ ಬಾಯ್ ಕೇಳ್ತಾಳೆ, ಈಗ ಏನಾಯ್ತು? ಆಗ ಶೂಯಿ ಹೇಳ್ತಾಳೆ, ಮೊದ್ಲು ನಾನು ಯೂನ್ ಚಿಂಗ್ ಸ್ಪೆಷಲ್ ರಿಪೋರ್ಟ್ಗಾಗಿ ಶಿಯಾನ್ ನ ಅಪ್ರೋಚ್ ಮಾಡಿದೆ. ನನಗೆ ಬೇರೆಯವ್ರು ಏನ್ ಅನ್ಕೋತಾರೆ ಅನ್ನೋ ಯೋಚನೆ ಇಲ್ಲ. ಶಿಯಾನ್ ನನ್ನನ್ನ ತುಂಬಾನೇ ಇಷ್ಟಪಡ್ತಾರೆ. ನಾನು ಶಿಯಾನ್ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಫ್ಯೂಚರ್ ಅಲ್ಲಿ ಏನೇ ಸಮಸ್ಯೆ ಬಂದ್ರು ಜೊತೆಲಿ ಫೇಸ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಶಿಯಾನ್ ಮ್ಯಾನೇಜರ್ ಜೊತೆ ಆಫೀಸ್ ಬರ್ತಾನೆ. ಶೂಯಿ ಮಲ್ಕೊಂಡಿರೋದನ್ನ ನೋಡಿ ಮ್ಯಾನೇಜರ್ಗೆ ಮುಜುಗರ ಆಗೋ ರೀತಿ ಫೀಲ್ ಆಗ್ತಿರುತ್ತೆ. ಶಿಯಾನ್ ಅವ್ರನ್ನ ಸ್ವಲ್ಪ ಸಮಯದವರೆಗೂ ಹೊರಗಡೆ ಇರೋದಕ್ಕೆ ಕೇಳಿ ಶೂಯಿ ಹತ್ರ ಬಂದು ಅವಳ ಬಟ್ಟೆನ ಸರಿ ಮಾಡಿ ಅವಳಿಗೆ ಕೋಟನ್ನ ಒತ್ಸಿ ಅಲ್ಲೇ ನಿಂತ್ಕೊಂಡು ಶೂಯಿನ ನೋಡ್ತಾರೆ. ಶೂಯಿ ಕಣ್ಬಿಟ್ಟು ನೋಡಿದಾಗ ಶಿಯಾನ್ ವಾಶ್ರೂಮ್ ಇಂದ ಆಚೆ ಬರ್ತಾರೆ. ಶೂಯಿ ಅವನನ್ನ ನೋಡಿ ಕೇಳ್ತಾಳೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಆಗ ಶಿಯಾನ್ ಹೇಳ್ತಾನೆ, ಇದು ನನ್ನ ಆಫೀಸು. ಶೂಯಿ ಶಿಯಾನ್ ನ ನೋಡಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಯಾಕಂದ್ರೆ ಅವಳು ನಿದ್ದೆಯಿಂದ ಏಳಷ್ಟರಲ್ಲಿ ಬಾಯ್ ಮಾಡಿರೋ ಮೆಸೇಜ್ ನ ಶಿಯಾನ್ ನೋಡಿದಾರ ಅಂತ. ಮತ್ತೆ ಅವಳು ಯೋಚನೆ ಮಾಡ್ತಾಳೆ, ಶಿಯಾನ್ ಏನನ್ನು ಕೂಡ ನೋಡಿಲ್ಲ. ಶಿಯಾನ್ ಟೇಬಲ್ ಮೇಲಿರೋ ಫೈಲ್ ನ ನೋಡಿ ಹೇಳ್ತಾನೆ, ನೀನು ನನ್ನ ಆಫೀಸ್ ನ ಹೋಟೆಲ್ ತರ ಟ್ರೀಟ್ ಮಾಡ್ತಿದ್ಯಾ? ಶೂಯಿ ಅದನ್ನ ಕೇಳ್ತಿದಾಗೆ ಕೆಲಸ ಮಾಡೋದಿಕ್ಕೆ ಕೂತ್ಕೋತಾಳೆ. ಶಿಯಾನ್ ಅಲ್ಲಿಂದ ಹೊರಟೋಗ್ತಾನೆ. ಶಿಯಾನ್
ಹೋಗ್ತಿದ್ದಾಗೆ ಬಾಯ್ಗೆ ಮೆಸೇಜ್ ಮಾಡಿ ಹೇಳ್ತಾಳೆ, ನಿನ್ನಿಂದ ನನ್ನ ಕೆಲಸ ಎಲ್ಲ ಹಾಳಾಗ್ತಿತ್ತು, ನೀನ್ ಮಾಡಿರೋ ಮೆಸೇಜ್ ನ ಶಿಯಾನ್ ಕೇಳಿಸ್ಕೊಂಡ್ಬಿಡ್ತಿದ್ರು. ಆದ್ರೆ ಶಿಯಾನ್ ವಾಪಸ್ ಹೋಗ್ತಿರ್ಬೇಕಾದ್ರೆ ಬಾಯ್ ಹೇಳಿದ ಮಾತು ನೆನಪಾಗುತ್ತೆ. ಶಿಯಾನ್ ಎಲ್ಲಾ ಮಾತನ್ನು ಕೇಳಿಸ್ಕೊಂಡ್ಬಿಟ್ಟಿರ್ತಾನೆ. ಅವನು ಹೊರ್ಗಡೆ ಬಂದು ಯೋಚನೆ ಮಾಡ್ತಾನೆ, ಶಿವಿ ನನ್ನ ಇದಕ್ಕಾಗಿ ಅಪ್ರೋಚ್ ಮಾಡೋದ್ಲಾ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಮತ್ತೊಂದ್ ಕಡೆ ಯು ಜೊತೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಬಾಯ್ ಹೇಳಿದ ಅಡ್ವೈಸ್ ನೆನಪಾಗುತ್ತೆ. ಯುನ ಕೇಳ್ತಾಳೆ, ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಆಗ ಯು ಹೇಳ್ತಾನೆ, ಇಲ್ಲ. ನನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾಳೆ. ಆಗ ಯು ಹೇಳ್ತಾನೆ, ನೀನ್ ತುಂಬಾ ಒಳ್ಳೆಯವಳು. ಅವ್ನ್ ಕೊಟ್ಟ ಕಾಂಪ್ಲಿಮೆಂಟ್ಸ್ ಇಂದ ಜಿಯುಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಶಿಯಾನ್ ಆಫೀಸ್ ಬರ್ತಾನೆ. ಶಿವಿ ಕೆಲ್ಸದ ಬಗ್ಗೆ ಫೋನ್ ಅಲ್ಲಿ ಯಾರ ಜೊತೆಲೋ ಮಾತಾಡ್ತಿರ್ತಾಳೆ. ಶಿಯಾನ್ ಅವಳತ್ರ ಬಂದು ಹೇಳ್ತಾನೆ, ನಾಳೆ ಫ್ಯೂಚಿಂಗ್ ಕಾನ್ಫಿಡೆನ್ಷಿಯಲ್ ಇದೆ, ನೀನ್ ಅಲ್ಲಿಗೆ ಹೋಗೋದಿಲ್ವಾ? ಆಗ ಶಿವಿ ಹೇಳ್ತಾಳೆ, ನಾನ್ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ನಿ, ಆದ್ರೆ ಹೋಗೋದಿಕ್ಕಾಗಲ್ಲ. ಆಗ ಶಿಯಾನ್ ಹೇಳ್ತಾನೆ, ನೀನು ಕೂಡ ಹೋಗಬಹುದು. ಆಗ ಶಿವಿ ಆಶ್ಚರ್ಯದಿಂದ ಅವನ ಮುಖನ ನೋಡ್ತಿರ್ಬೇಕಾದ್ರೆ ಶಿಯಾನ್ ಹೇಳ್ತಾನೆ, ಯಾಕೆ ನಿನ್ಗೆ ಹೋಗೋದಿಕ್ಕೆ ಇಷ್ಟ ಇಲ್ವಾ? ಯಾಕೆ ನಿನ್ ಹಳೆ ಫ್ರೆಂಡ್ಸ್ ಜಾವ್ ಜೊತೆ ಕೆಲಸ ಮಾಡೋದಿಕ್ಕೆ ಇಷ್ಟನಾ? ಆಗ ಶಿವಿ ಏನನ್ನು ಕೂಡ ಮಾತಾಡೋದಿಲ್ಲ. ಆಗ ಶಿಯಾನ್ ಹೇಳ್ತಾನೆ, ಕಾನ್ಫಿಡೆನ್ಷಿಯಲ್ ಹೋಗೋದು ನಿನಗೆ ಖುಷಿ ವಿಷಯ ಅಲ್ವಾ? ಆಗ ಶಿವಿ ಹೇಳ್ತಾಳೆ, ಕಾನ್ಫಿಡೆನ್ಷಿಯಲ್ ಹೋಗೋದಿಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ, ಆದ್ರೆ ಅದಕ್ಕಿಂತ ನಿಮ್ ಜೊತೆ ನಾನ್ ಬರೋದು ನನಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಶಿಯಾನ್ ಹೇಳ್ತಾನೆ, ಸರಿ, ನಾನು ಎಲ್ಲಾ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀನಿ. ಆಗ ಶಿವಿ ಹೇಳ್ತಾಳೆ, ನಂದೊಂದು ರಿಕ್ವೆಸ್ಟ್ ಇದೆ, ನಾಳೆ ಯು ಚಿಂಗ್ಗೆ ಬೇಗ ಹೋದ್ರೆ ನನ್ ಜೊತೆ ವಾಕ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಶಿಯಾನ್ ಸರಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಯಾಂಗಿ ಶಿವಿ ಕಂಪ್ನಿಗೆ ಬಂದು ಕಾಯ್ತಿರ್ತಾನೆ. ಅವಳನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಯೂನಿ ಬರ್ತಾಳೆ. ಯಾಂಗಿನ ಕೇಳ್ತಾಳೆ, ನಾನ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ. ಆದ್ರೆ ಯಾಂಗಿ ಹೇಳ್ತಾನೆ, ಶಿವಿನ ಮೀಟ್ ಮಾಡೋದಿಕ್ಕೆ ನನಗೆ ಸಹಾಯ ಮಾಡ್ತೀರಾ? ಅದನ್ನ ಕೇಳಿ ಯೂನಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅಲ್ಲಿಂದ ಹೊರಟೋಗ್ತಾಳೆ. ಯೂನಿ ಹೋಗ್ತಿದ್ದಾಗೆ ಅಲ್ಲಿಗೆ ಶಿವಿ ಬರ್ತಾಳೆ. ಆಗ ಅವಳು ಕೇಳ್ತಾಳೆ, ನಾನೇ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಯಾಕೆ ಹೇಳ್ತಿದ್ದೀರಾ? ಆಗ ಯಾಂಗಿ ಹೇಳ್ತಾನೆ, ಯಾಕಂದ್ರೆ ನಾನ್ ನಿಮ್ಮನ್ನ ಇಷ್ಟಪಡ್ತಿದ್ದೀನಿ. ಈ ಮೂಮೆಂಟ್ ನಲ್ಲಿ ಎಪಿಸೋಡ್ 15 ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.